ಅವಹೇಳನಕಾರಿ ಪೋಸ್ಟರ್ ಹಾಕ್ತಾನೆ. ಆ ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು. ಇದು 3 ಜನದ ಫೋಟೋ. ರಾಹುಲ್ ಗಾಂಧಿ ನಮ್ಮ ಲೀಡ್ರು, ಈಸ್ ಅವರ್ ಲೀಡರ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸಿ ಅವರ ಎದೆ ಮೇಲೆ, ಕತ್ತು ಮೇಲೆ, ಕಾಲು ಮೇಲೆ, ತೊಡೆ ಮೇಲೆ, ಹಣೆ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮಗುರುಗಳ ವಿರುದ್ಧ, ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರು ಹಾಕಿದ್ದನ್ನು? RSS ಚಡ್ಡಿವಾಲ ಅಂತ ಹೇಳಿದ್ದು ನೋಡಿ. ಇಲ್ಲಿದೆ ಫೋಟೋ ನನ್ನ ಹತ್ರ. ದಿಸ್ ಇಸ್ ದ ಮ್ಯಾನ್. ಈಸ್ ಈ ನಾಟ್ ಫ್ರಮ್ RSS? ಈ ಸಿಟ್ಟಿಂಗ್ ಇನ್ ಬೈಠಕ್ ಆಫ್ RSS. ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು? ಪಾಂಡುರಂಗ. ಇದು RSSನವನು ಅಲ್ವ ಇವನು? RSSನವರು ಏನು ದೇಶದ ಅಭಿವೃದ್ಧಿಗೋಸ್ಕರ, ಹಿಂದುತ್ವಕ್ಕೋಸ್ಕರ, ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ 5-6 ಕಡೆ ಕಂಪ್ಲೇಂಟ್ ಮಾಡೋರಪ್ಪ. BJP RSS ಭಕ್ತರು. RSSನ ಹೆಸರು ಹೇಳ್ಬಿಟ್ರು. ಇವನು RSS ಅಂತಾನೆ. ಇದು ಯಾವುದು ಡ್ರೆಸ್ ಕೋಡ್? ಇದು ಯಾರ್ದಿದು? ತಾಲಿಬಾನ್ಗಳದ? ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗೆ ಬಿಟ್ರಿ ಪೊಲೀಸ್ನವರು? ಆಯಿತು, ಅಲ್ಲಿ ಪೊಲೀಸರಿಂದ ಹೊರಗಡೆ ಕಳಿಸಿದ ಮೇಲೆ ಎಲ್ಲಿ ಹೋದ್ರು ಅವರು? ಕ್ಯಾತ್ಮಾಂಡ್ನಹಳ್ಳಿಯಲ್ಲಿ ಯುವಕರನ್ನೆಲ್ಲ ಸೇರಿಸ್ಕೊಂಡು ಪತ್ರಿಕಾಗೋಷ್ಠಿ ಹೆಂಗೆ ಮಾಡೋಕ್ಕೆ ಬಿಟ್ರಿ? ಏನು ಭಾಷಣ ಮಾಡಿದ್ರು ಅವರಲ್ಲಿ? ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ನ ಯಾಕೆ ತಗೊಂಡಿಲ್ಲ ನೀವು? FIR ಯಾಕೆ ಮಾಡಲಿಲ್ಲ? ನನ್ನ ವಿರುದ್ಧ ಪೊಲೀಸ್ನವ್ರು ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರು. ಇರಲಿ, ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ, ಮೈಸೂರು 4 ಕಡೆ ಪೊಲೀಸ್ ಸ್ಟೇಷನ್ಗಳು ಕೊಟ್ಟವ್ರೆ. ಅದೇನು ಮಾಡ್ತೀರೋ ಮಾಡಿ. ಅರೆಸ್ಟ್ ಮಾಡಬೇಕು ಅಂತ ಅವನು ಯಾರೋ CT ರವಿ ಇನ್ನೊಂದು ಬಾಯಿಗೆ ಬಂದಂಗೆಲ್ಲ ಬೆಂಗಳೂರಲ್ಲಿ ಮಾತಾಡ್ತಾನೆ, ನನ್ನ ಅರೆಸ್ಟ್ ಮಾಡಬೇಕಂತೆ. ಅರೆ ನಿಮಗೆ ನೆನ್ನೆ ಪರಿಸ್ಥಿತಿ, ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಹೊಣೆ ಯಾರಪ್ಪ? ಅದನ್ನು ಮಾತಾಡ್ರಿ. ಇಬ್ಬರು ವಿರೋಧ ಪಕ್ಷ ನಾಯಕರು